ಕೊಡ್ತಾ ಇದ್ದೀವಿ. ಆದ್ರೂ ಕೌನ್ಸಿಲರ್ಸ್ಗೆ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದಾರೆ, ಎಲ್ಲರಿಗೂ ಹೇಳಿದ್ದಾರೆ. ಸಂಸದರಿಗೆ ಹೇಳಿಲ್ಲ ಅನ್ನೋ ವಿಚಾರ ಬಂದಾಗ ಅವ್ರಿಗೆ ಮುನ್ಸಿಪಾಲಿಟಿ ಆಫೀಸ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರೇ ಒಂದು ಜನಪ್ರತಿನಿಧಿ ಎಲೆಕ್ಷನ್ ಗೆದ್ದ ಮೇಲೆ ಅವ್ರದ್ದು ಪ್ರೋಟೋಕಾಲ್ಗೆ ಲಿಸ್ಟ್ ಬರುತ್ತೆ ಗೌರ್ಮೆಂಟಿಂದ. ಯಾರ್ಯಾರು ಪ್ರೋಟೋಕಾಲಲ್ಲಿ ಬರ್ತಾರೆ, ಯಾರು MP ಯಾರು, MLA ಯಾರು, ನಗರಸಭೆ ಸದಸ್ಯರು ಯಾರು, ಅಧ್ಯಕ್ಷರು ಯಾರು, ಏನು ನಗರಸಭೆ ಲಿಮಿಟಲ್ಲಿ ಯಾರ್ಯಾರು ಬರ್ತಾರೆ, MLCs ಯಾರಿದ್ದಾರೆ, ಎಲ್ಲರದ್ದು ಪ್ರೋಟೋಕಾಲ್ ಅನ್ನೋದನ್ನ ಅವರು ಒಂದು ಬುಕ್, ಅವ್ರ ಅಡ್ರೆಸ್ಸು, ಫೋನ್ ನಂಬರು, ಅವ್ರ ಫೋಟೋ ಸಮೇತವಾಗಿ ನಮ್ಮ SP ಆಫೀಸ್ಗೆ ಹೋಗುತ್ತೆ, DC ಆಫೀಸ್ಗೆ ಹೋಗುತ್ತೆ, ಮುನ್ಸಿಪಾಲ್ಟಿಗೆ ಬರುತ್ತೆ, ನಮ್ಮ ಜಿಲ್ಲಾ ಪಂಚಾಯತಿ ಆಫೀಸ್ಗೆ ಹೋಗುತ್ತೆ, ಎಲ್ಲ ಡಿಪಾರ್ಟ್ಮೆಂಟ್ಗೂ ಅದನ್ನು ಕಳಿಸ್ಕೊಡ್ತಾರೆ. ಆ ಕಳಿಸ್ಕೊಟ್ಟಾಗಿದೆ ಅಲ್ಲಿಂದ ಅವರು ಮಿಕ್ಕಿದ ಮುಂದಿನ ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಅವರು ಮಾತಾಡಿದ್ರು, ಎಲ್ಲ ಓಕೆ. ಇವತ್ತು ಅಂಗವಿಕಲರ ಬಗ್ಗೆ, ಬಡಬಗ್ಗರ ಬಗ್ಗೆ ಕಾಳಜಿ ಏನಾದರೂ ವಹಿಸ್ಬೇಕಂತ ಹೇಳಿದ್ರೆ ಅದನ್ನು ನಗರಸಭೆ ವತಿಯಿಂದ 100% ಆಗಿ ಕಾಳಜಿ ವಹಿಸುವಂಥ ಕೆಲಸ ನಮ್ಮ ನಗರಸಭೆ ಮಾಡ್ತಾ ಇದೆ. ಅದರಲ್ಲೂ ಇರೋದನ್ನ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಪ್ರೀತಿಗೋಸ್ಕರ ಏನೋ ನಮ್ಮನ್ನು ಮೆಚ್ಕೊಂಡ್ಬಿಡ್ತಾರೆ ಅಂತ ಇದು ಮಾಡ್ತಾರೆ. ನಮ್ಮ ಕಮಿಷನರ್ ಏನಿದೆ ಅಂದರೆ, ಅವರು ಏನು ಲೀಗಲ್ ಆಗಿ ಏನಿದೆ ಅದ್ರ ಬಗ್ಗೆ ಮಾತಾಡ್ತಾರೆ, ಅದ್ರ ಬಗ್ಗೆ ಮಾಡಕ್ಕೆ ಹೋಗ್ತಾರೆ. ಅದ್ರ ಮೇಲೆ ಸ್ವಲ್ಪ ಆರೋಪಗಳು ಬರ್ತಾ ಇರ್ತವೆ, ಪ್ರತಿ ಆರೋಪಗಳು ಬರ್ತಾ ಇರ್ತವೆ. ನಗರಸಭೆ ಅಂದ್ರೆ ಒಂಥರ ಕಸ ಕ್ಲೀನ್ ಮಾಡೋ ಕೆಲಸ. ಕಸದಲ್ಲಿ ಬಾಟಲ್ ಪೀಸ್ ಇರುತ್ತೆ, ಇಂಜೆಕ್ಷನ್ ಇರ್ತದೆ, ಟ್ಯೂಬ್ಗಳು ಇರ್ತವೆ, ಬಲೂನ್ಗಳು ಇರ್ತವೆ, ಪ್ಲಾಸ್ಟಿಕ್ ಇರ್ತದೆ, ನೀರು ಬಾಟ್ಲ್ ಇರ್ತದೆ, ಗಾಜಿನ ಬಾಟ್ಲ್ ಇರ್ತದೆ, ಎಲ್ಲ ಗಲೀಜು ಹಾಕ್ತಾರೆ, ಅನ್ನನೂ ಹಾಕ್ತಾರೆ, ಸಾಂಬಾರು ಹಾಕ್ತಾರೆ, ಎಲ್ಲ ತಗೊಂಡ್ತಾರೆ ಹಾಕ್ತಾರೆ. ಅದೊಂಥರ ಆ ಕ್ಲೀನಿಂಗ್ ಮಾಡುವಂಥ ಇದರಲ್ಲಿ ಎಲ್ಲವನ್ನೂ ಬರ್ತಾ ಇರ್ತಾವೆ ನಮಗೆ. ಆದರೆ ಅದನ್ನೆಲ್ಲ ಸಮಾಲಿಸ್ಕೊಂಡು ಹೋಗುವಂಥದ್ದೇ ನಮ್ಮೊಂದು ಅಧಿಕಾರ. ಅದನ್ನು ಸಮಾಲಿಸ್ಕೊಂಡು ಸಮಾಧಾನವನ್ನು ತಿಳಿಸಿ, ಸಮಾಧಾನವನ್ನು ಹೇಳಿ ಅದನ್ನು ನಾವು ಮಾಡ್ಕೊಂಡು ಹೋಗುವಂಥದ್ದೇ ನಮ್ಮ ಜವಾಬ್ದಾರಿ. ನಗರಸಭೆ ಸದಸ್ಯರಾಗ್ಬೋದು, MLA ಆಗ್ಬೋದು, MLCs ಆಗ್ಬೋದು, ಎಲ್ಲರಿಗೂ ಅದೊಂದು ಜವಾಬ್ದಾರಿ ಇರ್ತದೆ. ಅದನ್ನೆಲ್ಲ ನಾವು ಸರಿಪಡಿಸ್ಕೊಂಡು ಹೋಗೋಣ, ಏನೇ ಇದ್ರೂ ಸರಿಪಡಿಸ್ಕೊಂಡು ಹೋಗೋಣ. ಆಮೇಲೆ ನಾವು ಕೆಲವೊಂದು ನಾವೆಲ್ಲ ಬಂದಿರೋದು ಬಂದ್ಬಿಟ್ಟು ಇಲ್ಲಿ ಏನೋ ಮಾಡಬೇಕು, ತಿನ್ನಬೇಕು ಆಸೆಗಂತೂ ಯಾರೂ ಬಂದಿಲ್ಲ. ಇಲ್ಲಿ ನಮ್ಮ ನಗರಸಭೆ ಸದಸ್ಯರು ನಾವು ಅಷ್ಟೇ ಏನಾದರೂ ಇದು ಮಾಡೋಣ ಅಂತ, ಏನೋ ಒಂದು ಒಳ್ಳೇದು ಮಾಡೋಣ ಅಂತಲೂ ನಾವು ಬಂದಿರುವಂಥದ್ದು. ಅದರಿಂದ ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡೋರು ಮಾಡ್ಬೋದು, ಸಂತೋಷ, ಖುಷಿನೇ. ಮಾಡದೇ ಇರೋರು ಹೋದಾಗ ನಾವೇನು ಅದನ್ನ ತಲೆ ಕೆಡಿಸ್ಕೊಂಡಿದ್ರೆ ಅವ್ರ ಕೆಲಸ ಅವ್ರದ್ದು, ನಮ್ಮ ಕೆಲಸ ನಮ್ಮದು. ನಮ್ದೇನು ಪವರ್ ಇದೆಯೋ ನಾವು ಚಲನ ಮಾಡ್ತೀವಿ, ಅವ್ರ ಪವರ್ ಇರೋದನ್ನು ಅವರು ಚಲವನ್ನ ಮಾಡಲಿ, ಅದರಲ್ಲೇನು ಇದೇನಿಲ್ಲ. ಆದ್ದರಿಂದ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ, ಒಳ್ಳೆಯ ಕಾರ್ಯಕ್ರಮ. ಎಲ್ಲ ನಗರಸಭಾ ಸದಸ್ಯರು ಅವರವರು ವಾರ್ಡಿನ ಅವ್ರು ಏನು ಬಂದಿದ್ದಾರೆ ಅಂಗವಿಕಲರು, ಅವರವರಿಗೆ ನಿಮ್ಮ ಹಸ್ತದಿಂದ ಅವ್ರು ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ಈ ಗಾಡಿಯನ್ನು ಅವರಿಗೆ ಹಸ್ತಾಂತರ ಮಾಡಿ, ಒಳ್ಳೇದಾಗಲಿ, ಅವ್ರಿಗೂ ಚೆನ್ನಾಗಿರಲಿ. ಗಾಡಿ ಇದೆ ಅಂತ ಜಾಸ್ತಿ ಓಡಾಡಬೇಡಿ. ಅದಕ್ಕೆ ಪೆಟ್ರೋಲು, ಸರ್ವೀಸು, ರಿಪೇರಿ ಖರ್ಚು ಇವೆಲ್ಲ ಇರ್ತವೆ. ಸುಮ್ಮನೆ ನಾವೇನಂದರೆ ಗಾಡಿ ಕೊಟ್ಬಿಟ್ಟು ನಿಮ್ಮನ್ನ ಅವಶ್ಯಕತೆ ಇದ್ದಲ್ಲಿ ಉಪಯೋಗಿಸಿ, ಅವಶ್ಯಕತೆ ಇಲ್ಲ ಅಂದರೆ ಇಟ್ಕೊಂಡಿರ್ವಿ ಅದನ್ನಷ್ಟೇ. ಅವಶ್ಯಕತೆಗೆ ಮಾತ್ರ ನೀವು ಉಪಯೋಗಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ಆಮೇಲೆ ಪತ್ರಕರ್ತರ ಸ್ನೇಹಿತರು ಬಂದಿದ್ದಾರೆ, ನಿಮಗೂ ಮನವಿ ಮಾಡ್ತಾ ಅಂತ ಹೇಳ್ತೀವಿ ಅಂದರೆ, ನಗರಸಭೆ ವೆಚ್ಚದಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ನೀರಿನ ಸಮಸ್ಯೆ ಆಗ್ಬೋದು, ಡ್ರೈನೇಜಸ್ ಕ್ಲೀನಿಂಗ್ ಸಮಸ್ಯೆ ಆಗ್ಬೋದು, UGD ಸಮಸ್ಯೆ ಆಗ್ಬೋದು, ನಿಮ್ಮ ವಾರ್ಡ್ಗಳಲ್ಲಿ ರೋಡಿನ ಸಮಸ್ಯೆಗಳಾಗ್ಬೋದು, 100% ಆಗಿ ನಿಮಗೆಲ್ಲ ಮಾಡಿಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಪ್ಲಸ್ ನಮ್ಮ ಹತ್ರ ಯಾವುದೇ ಆಗಲಿ ದುಡ್ಡಿನ ಕೊರತೆ ಯಾವುದೂ ಇಲ್ಲ. ಜನ ನೂರಾರು ಮಾತಾಡ್ಕೋಬೋದು. ಈಗ ನಾವು ಮೈನಾರಿಟಿ ಏರಿಯಾಗೆ 10 ಕೋಟಿ ಅನುದಾನವನ್ನು ತಂದಿದ್ದೀವಿ, ಆಲ್ರೆಡಿ ತಂದಿದ್ದೀವಿ. ಮೈನಾರಿಟಿ ಏರಿಯಾಗೆ ಮಾತ್ರ 10 ಕೋಟಿ ಅನುದಾನವನ್ನು ತಂದಿದ್ದೀವಿ. ಅದು ನಮ್ಮ MLC ನಜೀರನ್ ಅವರು ಲೆಕ್ಕದಲ್ಲಿ ಒಂದು 5 ಕೋಟಿ ಕೊಟ್ಟಿದ್ದಾರೆ, ನನಗೂ ಒಂದು 5 ಕೋಟಿ ಕೊಟ್ಟಿದ್ದಾರೆ, 10 ಕೋಟಿ ಕೊಟ್ಟಿದ್ದಾರೆ. ನಿನ್ನೆನೇ ನಜೀರನ್ನ ನಾವೆಲ್ಲ ವಿಧಾನಸೌಧದಲ್ಲಿ ಸೇರಿದ್ವಿ, ನಾವೆಲ್ಲ ಸಭೆ ಸೇರಿ ಮಾತಾಡಿದ್ವಿ. ಇದನ್ನು ಇಮಿಡಿಯೇಟ್ ಆಗಿ ಎಲ್ಲ ಎಸ್ಟಿಮೇಟ್ಸು ಎಲ್ಲ ಮಾಡಿಸಿ, ಇಮಿಡಿಯೇಟ್ ಆಗಿ ಡ್ರೈನೇಜಸ್ಸು, ಆಮೇಲೆ ರೋಡ್ಸು ಏನೇನಿದೆ ನಾವು ಕಾನ್ಸೆಪ್ಟ್ ಮಾಡ್ಕೊಂಡು, ದಯವಿಟ್ಟು ನೀವು ಕೌನ್ಸಿಲರ್ಸ್ ಅಷ್ಟೇ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಹೆಂಗೆ ಮಾಡ್ಕೊಂಡಿದ್ದೀವಿ ಅಂದರೆ ಕಾನ್ಸೆಪ್ಟು, ಇವಾಗ ಒಂದು ವಾರ್ಡ್ ಅಂದರೆ ಇವಾಗ ಮೇನ್ ಇಂಪಾರ್ಟೆಂಟ್ ನಮ್ಗೆ ಜಾಸ್ತಿ ಹಿಂದುಳಿದಿದ್ದ ವಾರ್ಡು ಅಂದರೆ ವಾರ್ಡ್ ನಂಬರ್ 16 ಆ ಕಡೆ ಬೆಟ್ಟದ ಕಡೆ, ಇವರು ನಮ್ಮ ಫೈರಸ್ದು ಆ ಬೆಟ್ಟದ ಕಡೆಗೆ ಏನಪ್ಪ ಕರೆಕ್ಟೇ ಇಲ್ವಾ, ಅದು ಸ್ವಲ್ಪ ಅಂಥದಕ್ಕೆ ಏನು ಮಾಡ್ತೀವಿ, ಸ್ವಲ್ಪ ಹೆಚ್ಚಿಗೆ ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಮಾಡ್ತೀವಿ. ಸ್ವಲ್ಪ ಅಭಿವೃದ್ಧಿ ಆಗಿರುವಂಥ ವಾರ್ಡ್ಗಳು ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಕಮ್ಮಿ ಇರುತ್ತೆ, ಅದಕ್ಕೆ ಸ್ವಲ್ಪ ಅನುದಾನ, ಯಾಕಂದ್ರೆ ನಾವು ಸ್ವಲ್ಪ ಅದು ಫಾರ್ವರ್ಡ್ ಆಗಲಿ, ಅದು ಮುಂದೆ ಬರಲಿ ಅಂತೇಳಿ ನಾವು ಟೌನ್ ಒಳಗಡೆ ಇರೋದಕ್ಕೆ ಸ್ವಲ್ಪ ಕಮ್ಮಿ ಅನುದಾನ ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡ್ತೀವಿ, ಹಂತವಾಗಿ ಮಾಡ್ತೀವಿ. ಆಮೇಲೆ ಯಾವುದೇ ನಗರಸಭೆಯಲ್ಲಿ ನಮ್ಮ ವಾರ್ಡ್ಗಳಲ್ಲಿ ನಮಗೆ ಇಷ್ಟು ಅನುದಾನ, ಅವ್ರಿಗಿಷ್ಟು, ಇವ್ರಿಗಿಷ್ಟು, ಎಲ್ಲಿ ಏನು ಅವಶ್ಯಕತೆ ಇದೆಯೋ ಅದನ್ನೇ ಮಾಡೋಣ. ಅವಶ್ಯಕತೆಗೆ ಇರುವಂಥದ್ದನ್ನು ನಾವು ಮಾಡೋಣ. ಎಲ್ಲರೂ ನಮ್ಮವರೇ ಅಲ್ವಾ, ಎಲ್ಲ ಜನ ನಮ್ಮವರೇ ಅಲ್ವಾ, ಎಲ್ಲ ವಾರ್ಡ್ನವರು ನಮ್ಮವರೇ ಅಲ್ವಾ, ಅದನ್ನೆಲ್ಲ ಮಾಡೋಣ.
ಇಷ್ಟರಲ್ಲೇ ಅದನ್ನು ನಿಮ್ಮೆಲ್ಲರನ್ನು ಕರೆದು ನಾನು ನಜೀರಣ್ಣ ಎಲ್ಲರೂ ಕರೆದು ನಿಮ್ಮನ್ನು ಮಾತಾಡ್ತೀವಿ, ಕೌನ್ಸಿಲರ್ನ ಮಾತಾಡಿ ಎಲ್ಲೆಲ್ಲಿ ಏನೇನಿದೆ ಏನೇನು ಮಾಡಬೇಕು ಅಂತ ನಿಮ್ಮ ಹತ್ರ ಒಂದು ಡೀಟೇಲ್ ತಗೊಂಡು ಅದನ್ನು ಮುನ್ಸಿಪಾಲ್ಟಿಗೆ ಕಳಿಸಿ ಅದನ್ನು ಎಸ್ಟಿಮೇಟ್ಸ್ ಎಲ್ಲ ಮಾಡಿಸಿ ಅದನ್ನು ಕ್ಲೀನಾಗಿ ನಾವು ಮಾಡಿಸುವಂಥ ಕೆಲಸ ಖಂಡಿತವಾಗಿ ನಾವು ಮಾಡೋಣ. ಜನಪರವಾಗಿ ಕೆಲಸ ಮಾಡೋಣ, ಎಲ್ಲ ರೀತಿಯಲ್ಲೂ ಸಹಕಾರ ಮಾಡೋಣ. ಜನಗಳಿಗೆ ನಾವು ನಾಳೆ ಎಲ್ಲಾದರೂ ನಾವು ಇದ್ರೂ ನಾವು ಒಳ್ಳೆ ಕೌನ್ಸಿಲರಪ್ಪ ಒಳ್ಳೆ ಕೆಲಸ ಮಾಡಿದ ಇದ್ದಾಗ ಅಂತ ಜನ ನಮ್ಮನ್ನು ತೋರಿಸ್ಬಿಟ್ಟು ಹೇಳ್ಬೇಕು. ಒಳ್ಳೆ MLA ಇದ್ರಪ್ಪ ಕೆಲಸ ಮಾಡಿದ್ರು, ಒಳ್ಳೆ MLC ಇದ್ರು ಕೆಲಸ ಮಾಡಿದ್ರು, ಒಳ್ಳೆ ನಗರಸಭೆ ಆಯುಕ್ತರಿದ್ರು ಕೆಲಸ ಮಾಡಿದ್ರು ಅಂತೇಳಿ ನಮ್ಮನ್ನು ಕೈ ತೋರಿಸಿ ಜನ ಪ್ರೀತಿಯಿಂದ ಮಾತಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಖಂಡಿತವಾಗ್ಲೂ ಅದನ್ನೆಲ್ಲ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.